ನಮಗೆಲ್ಲ ಒಂದು ರೀತಿ ನಾಚಿಕೆಗೇಡಿನ ವಿಷಯ. ಅವರೆಷ್ಟೋ ಪ್ರಬಲರಿರಲಿ, ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು, ಮಾತಾಡಲಿಲ್ಲ. ಹೋಗಿ ಬಿಡ್ರಿ, ಮೋದಿ ಅವ್ರು ಬಿಟ್ಟ ವಿಷಯ ಅದು. ಆದರೆ ಅದರಿಂದ ಇಡೀ ಭಾರತೀಯರಿಗೂ ಅಪಮಾನ ಆದಂಗೆ ರೀ. ನಾನು ನಿಲ್ಲಿಸಿದೆ ಯುದ್ಧ ಇನ್ನೂ ಹೇಳ್ತಾನೆ ಇದ್ದೆ ನಮ್ಮ ಮಹಾಶಯ. ಅದನ್ನು ಅಲ್ಲಗಳಿದು ನೇರವಾಗಿ ಅಲ್ಲಗಳಿಂದ ಮಾತು ಆಗಲಿಲ್ಲ ಅನ್ನೋದಷ್ಟು ಮುಖ್ಯ ವಿಷಯ. ಅದ್ರ ಜೊತೆಗೆ ಈಗ ಚೈನಾವು ಶುರು ಮಾಡಿದ, ನಾನು ನಿಲ್ಲಿಸಿದ್ದೀನಿ ಅಂತೇಳಿ. ಇವಕ್ಕೆಲ್ಲ ಉತ್ತರ ಕೊಡಬೇಕ್ರಿ. ಒಂದು ದೇಶದ ಪ್ರಧಾನಿಯಾಗಿ ಕ್ಲಾರಿಟಿ ಇರಬೇಕು ಅದರಲ್ಲ. ಇಲ್ಲ ಅವ್ರು ಸತ್ಯ ಆಗ್ತಾರೆ, ನಮ್ಮ ದೇಶ ವೀಕ್ ಆಗಿಬಿಡ್ತದಲ್ಲ. ಹಾಗೆ ಇದು ನೋಡ್ರಿ, ನಿಕೋಲಸ್ ಮಡೋರೋ ಅವರನ್ನು ಅಪಹರಿಸಿಬಿಟ್ಟಿದ್ದಾರೆ ಈ ಮನುಷ್ಯ. ಕಾರಣ ಕೊಡ್ತಾರೆ ಏನಪ್ಪ ಅಂತಂದ್ರೆ, ವಿಶೇಷವಾಗಿ ಒಂದನೇದಾಗಿ ವಲಸೆ ಅಂದರೆ ವೆನೆಜುವೆಲಾ ಜನ ನಮ್ಮಲ್ಲಿ ಬರ್ತಾ ಇದ್ದಾರೆ, ಒಂದು ರೀತಿಯಿಂದ ಅವ್ರು ಭಿಕ್ಷುಕರಾಗಿ ಮತ್ತೇನೋ ಅದು ತಡಿ ಸಲುವಾಗಿ ಅಂತ. ಎರಡನೇದು ಮಾದಕ ವಸ್ತು, ಅಲ್ಲಿ ತಂದು ಮಾದಕ ವಸ್ತು ನಮ್ಮ ದೇಶದಾಗ ಮಾರ್ತಾರೆ, ಡಂಪ್ ಹಾಕ್ತಾರೆ, ನಮ್ಮ ದೇಶ ಹಾಳು ಮಾಡಲಿಕ್ಕೆ ಇಚ್ಚಿದ್ದಾರೆ. ಮೂರನೇದಾಗಿ ಮಾದಕ ವಸ್ತು ಭಯೋತ್ಪಾದನೆ, ಮಾದಕ ವಸ್ತು ಅಂತ ಭಯೋತ್ಪಾದನೆ ಮಾಡ್ತಾರೆ ನಮ್ಮಲ್ಲಿ, ಭಯೋತ್ಪಾದಕರಿದ್ದಾರೆ. ಅದಕ್ಕೆ ನಾವು ಅಲ್ಲಿ ಅಧ್ಯಕ್ಷರು ಹಾಕಿಬಿಟ್ಟು ಇದು ಕಾರಣ ಅವರು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಕಾರಣ ಯಾವ ರೀತಿ ಕೊಡ್ತಾ ಇದ್ದಾರೆ ಅವರು. ಅಲ್ಲರಿ ತಮ್ಮ ದೇಶದ ಬಾರ್ಡರ್ ತಾವು ಟೈಟ್ ಮಾಡಿದರೆ ಯಾಕೆ ಬರ್ತಾರೆ ರೀ? ಇದು ವೆನೆಜುವೆಲಾ ಜನ ನಮ್ಮ ಬಾರ್ಡರ್ ನಾವು ಟೈಟ್ ಮಾಡ್ಕೋಬೇಕಲ್ಲ. ಅದು ಅಮೆರಿಕದ ಜವಾಬ್ದಾರಿ, ಅದು USA ಜವಾಬ್ದಾರಿ, ಟ್ರಂಪರ್ ಜವಾಬ್ದಾರಿ, ಕೇಂದ್ರ ಸರ್ಕಾರ ಜವಾಬ್ದಾರಿ. ಇವತ್ತು ತಮ್ಮ ಒಂದು ಏನದ ಹದ್ದೆ ಅದ, ತಮ್ಮ ಹಿಡಿದಲ್ಲಿ ಇಟ್ಕೊಳ್ಳಿಲ್ಲ, ಯಾವುದೋ ದೇಶವ್ರು ಕಳಿಸ್ತಾರಂದ್ರೆ ಅವ್ರು ಹೆಂಗೆ ಬರ್ತಾರಲ್ಲ. ಇಲ್ಲಿಯ ಮಿಲ್ಟ್ರಿ ಇಲ್ಲಿಯ ಶಕ್ತಿಯನ್ನು ದಾಟಿ ಬರ್ತಾರೆ ಅಲ್ಲಿ ಜನ. ಅವ್ರು ಕಳಿಸ್ತಾರೆ ಪ್ರೆಸಿಡೆಂಟ್ ಎಲ್ಲರೂ ನೀವು ಅಲ್ಲಿ ಹೋಗ್ರಪ್ಪ ಅಂತೇಳಿ. ಅದಲ್ಲ ಇಲ್ಲಿ ಮುಖ್ಯ ಇರುವಂಥದ್ದು. ಕಾರಣಷ್ಟು ಜಗತ್ತಿಗೆ ಹೇಳೋ ಸಲುವಾಗಿ ನಿಜವಾಗಿಯೂ ದಬ್ಬಾಳಿಕೆಯ ನಿರಂಕುಶ ಅಧಿಕಾರದ ಮನೋವೃತ್ತಿ ಈ ಟ್ರಂಪ್ ಅವ್ರದ್ದು. ನಾನೇ ಬಾಸ್, ಜಗದ ಬಾಸ್, ಉಳಿದವ್ರು ಯಾರಲ್ಲ, ನನ್ನ ಕೈಲಿ ನೀವು ಹೇಳಿದಂಗೆ ಕೇಳಬೇಕು. ಇದ್ರ ಮಾಡ್ಲಿಕ್ಕೆ ಹೋದ್ರು ಚೈನಾ ಜೊತೆಗೆ. ಚೈನಾ ಏನಾದರೂ ಒಪ್ಪಿತ ಇವ್ರನ್ನ. ಇವತ್ತು ಅಮೆರಿಕ ಜೊತೆ ಪ್ರತಿಸ್ಪರ್ಧೆ ಮಾಡುತ್ತಿರುವಂಥ 17 ಅಥವಾ 18 ಟ್ರಿಲಿಯನ್ ಡಾಲರ್ಗಳಷ್ಟು ಗಳಿಸ್ತಾ ಇರುವಂಥ, ಪ್ರತಿ ವರ್ಷ 1 ರಿಂದ 1.5 ಲಕ್ಷ ಕೋಟಿ ಡಾಲರ್ಗಳು ಗಳಿಸುವಂಥ 1.5 ಟ್ರಿಲಿಯನ್ ಡಾಲರ್ಸ್ ಗಳಿಸುವಂಥ ದೇಶ ಇವತ್ತು ಒಂದಿತ್ತಿವ್ರಿಗೆ. ಭಾರತದಂತೆ ಪಾಪ ಮಾತಾಡ್ತಾ ಇಲ್ಲ, ಆರ್ಥಿಕವಾಗಿ ಅಭದ್ರಾಗಿವಿ ನಾವು, ಅದು ಮಾತು ಬೇರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದ